ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಗೊಂದು ಮಾರುತಿ ಸುಜುಕಿ ವ್ಯಾಗನಾರು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ LX ವೇರಿಯಂಟು. ಹೌದು ಸರ್, ಕಳಿಸಿದ್ವಿ ಸರ್. ಏನೈತ್ರಿ ಮಾಡಲು? ಮಾಡಲ್ಲು 2008 ಸರ್. 2008 ಮಾಡಲ್ ಐತ್ರಿ? ಹೌದು ಸರ್. ಓಕೆ. ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಓನರ್ ಸರ ನಾನು ಸೆಕೆಂಡ್ ಓನರು, ತೊಗೊಂಡವ್ರು ಥರ್ಡ್ ಆಗ್ತಾರೆ. ಗಾಡಿ ಯಾರು ತೊಗೊಂತಾರೆ ತರ್ಡ್ ಓನರ್ ಆಗ್ತಾರೆ. ಹೌದು ಹೌದು. ಸರ್, ರನ್ನಿಂಗ್ಲಿ ಎಷ್ಟಾಗಿತ್ತು ಕಿಲೋಮೀಟ್ರು? ರನ್ನಿಂಗ್ಲಿ 1,08,000 ಚಿಲ್ಲರೆ ಆಗಿದೆ ಸರ್. 1,08,000. ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು ಜೆನ್ಯೂನ್ ರನ್ನಿಂಗ್ ಹೊಡೈತ್ರಿ? ಹಾಂ, ಇಲ್ಲ ಜೆನ್ಯೂನ್ ಅಂತ ಶೋರೂಮ್ ರೆಕಾರ್ಡೆಡ್ ಇಲ್ಲ, ಬಟ್ ಮೀಟ್ರ್ ಚಲ್ತಿಯಲ್ಲಿದೆ ಸರ್. ಹೌದ್ರಾ? ಓಕೆ. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಐತ್ರಿ? ಫ್ರಂಟ್ದು ಹೊಸದಿದೆ ಸರ್, ಸಿಲ್ ಟೈರ್ ಇವೆ. ಅವು ತಂದು ಒಂದು 3 ತಿಂಗಳಾಗಿರ್ಬೋದು. ತಂದಮೇಲೆ ಒಂದು 3ರಿಂದ 4,000 ಕಿಲೋಮೀಟ್ರ್ ಓಡಿವೆ ಸರ್. ಅದು ಹೊಸ ತಂದಮೇಲೆ ಫ್ರಂಟಿನವು. ಓಕೆ. ಬ್ಯಾಕ್ ಸೈಡಿನೂ ಒಂದು 40-45 ಇರ್ಬೋದು. 50 ಸ್ಟೇಪ್ನಿ ಕೂಡ ತನಕ. ಐತ್ರಿ? ಸ್ಟೆಪ್ನಿ ಅದ ರೀ. ಸ್ಟೆಪ್ನಿ ಅಷ್ಟೇನು ಯೂಸ್ ಇಲ್ಲ ಸರ್, ಅಂದ್ರೆ ಇದೆ ಬಟ್ ಟೈರ್ ಕರೆಕ್ಟ್ ಇಲ್ಲ. ಓಕೆ ಸರ್. ಇನ್ನು 4 ಟೈರ್ ಬಂದುಬಿಟ್ಟು ಚೆನ್ನಾಗೈತೆ ರೀ? ಚೆನ್ನಾಗಿದೆ. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಕೇಸಸ್ ಗಾಡಿ ಮೇಲೆ, ಓವರ್ ಸಿಂಗಲ್ ಜಂಪು? ನೆವರ್ ಸರ್, ನೆವರ್ ಏನೂ ಇಲ್ಲ ಪ್ರಾಬ್ಲಮ್. ಗಾಡಿ ಗುಡ್ ಕಂಡೀಷನ್ ಇದೆ ಸರ್, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಕೆ. ಅಂದ್ರೆ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಓಕೆ ಸರ್, 100%. ಸರ್, ಇವಾಗ ತಮ್ಮ ಕೈಯಲ್ಲಿ ಮೈಲೇಜಲ್ಲಿ ಏನು ಬರ್ಬೋದು ರೀ? ಅಂದ್ರೆ ಇವಾಗ ಪ್ಯೂರ್ ಪೆಟ್ರೋಲ್ ಮಾತ್ರನೇ, LPG CNG ಈ ಥರ ಏನಾದರೂ ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್. ಏನು ಬರ್ತಿದೆ ಸರ್ ಮೈಲೇಜು? ಮೈಲೇಜ್ 100% ನನ್ನ ಕೈಲಿ ಓಡಿಸಿದ ಪ್ರಕಾರ ಜೆನ್ಯೂನ್ ಆಗಿ 20 ಅಂತೂ ಕಂಪಲ್ಸರಿ ಬರುತ್ತೆ. 19+, 20 ಅಬೌವ್. ಓಕೆ. 19 ಮೇಲ್ಪಟ್ಟೆ ಬರುತ್ತೆ ಅಂತ ಹೇಳ್ಬೋದು? ಬರುತ್ತೆ, 100% ಬರುತ್ತೆ. ಓಕೆ ಸರ್. ಗಾಡಿ ಒಳಗೆ ಇಂಟೀರಿಯರ್ ಒಳಗಡೆ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕುಷನ್ನು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಲೈಟಲ್ಲಿ ಏನಾದರೂ ಚೇಂಜಸ್ ಮಾಡಿರೋದು ಆಗಿರ್ಬೋದು? ಏನಿಲ್ಲ ಸರ್, ಕಂಪ್ನಿಲಿಂದ ಏನು ಬಂದದ ಅದು ಪ್ಯಾನಾಸೋನಿಕ್ ಅಂತ ಏನೋ ಒಂದು ಬರುತ್ತಲ್ಲ, ಅದೇ ಏನು ಕಂಪ್ನಿದು ಅದೇ ಮ್ಯೂಸಿಕ್ ಸಿಸ್ಟಮ್ ಇದೆ, ಬಟ್ ಎಕ್ಸ್ಟ್ರಾ ಫಿಟೆಡ್ ಏನೂ ಇಲ್ಲ. ಹೌದ್ರಾ? ಹಾಂ ಸರ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC ಸರ 2029 ತನಕ ಇದೆ. ರೀಸೆಂಟಾಗಿ ಮಾಡಿಸಿ ಅಂದ್ರೆ ಒಂದು 10 ತಿಂಗಳಾಗಿರ್ಬೋದು ಮಾಡಿಸಿ. FC ಫಿಟ್ನೆಸ್ ಇದೆ. ಆಮೇಲೆ ಇನ್ನು ಇನ್ಸೂರೆನ್ಸ್ ಅಂದರೆ, ಈಗ ಇನ್ಸೂರೆನ್ಸ್ ನನ್ನ ಗಾಡಿ ಓಡಿಸಾಡಿಲ್ವಲ್ಲ, ಹಿಂಗಾಗಿ ಲ್ಯಾಪ್ಸಲ್ಲಿದೆ. ಓಕೆ. ಇನ್ಸೂರೆನ್ಸ್ ಕಟ್ಕೊಡು ಅಂದ್ರೆ ಕಟ್ಕೊಡ್ತೀನಿ, ಇಲ್ಲ ತೊಗೊಂಡವ್ರು ಪಾರ್ಟಿ ಕಟ್ಕೊಡ್ತಿದ್ರೆ ಕಟ್ಕೊಲಿಲ್ಲ, ನಾನೇ ಕಟ್ಕೊಡೋದು ಫ್ರೆಶ್ ಕಟ್ಕೊಡ್ತೀನಿ. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, ಡೈರೆಕ್ಟ್ ರೇಟದ್ದು ಬಂದಾಗ ನಾನು ಮೊದಲಿಂದ ಕಂಪೇರ್ ಮಾಡಿದ್ರೆ ಸರ್ ಜಾಸ್ತಿ ಇದೆ, ಬಟ್ ಈಗ ಅನಿವಾರ್ಯ GSTದು ಹಂಗೆ ಹಿಂಗೆ ಅಂತ ತಿಳ್ಕೊಂಡ್ರೆ ಸರ್ 145 ಹೇಳ್ತಿದ್ದೀನಿ ಸರ್. 144. 1,40,40? ಹೇಳ್ತಾ ಇದೆ. 1,40,40 ಹೇಳ್ತೀನಿ ಸರ್. ಹ್ಮ್. 135 ಬಂದ್ರೆ ಬಿಡ್ತೀನಿ ಸರ್ ಫೈನಲ್. ಓಕೆ ಸರ್. ಇವಾಗ ಮಾಡಲ್ 2008 ಅಂದ್ರಲ್ಲ, ಹೌದು ಸರ್. ತಾವು ಓನರ್ ಕೂಡ ಎಷ್ಟು ಅಂದ್ರೆ ಸೆಕೆಂಡಾ? ಸೆಕೆಂಡ್ ಓನರ್. ಓಕೆ. ತಾವು ರೇಟ್ ಕೋಟ್ ಮಾಡ್ತಾ ಇರೋದು 1,40,40, 45? 40 ಸರ್, 40. ಓಕೆ. ನಮ್ಮ ಕಡೆಯಿಂದ ಬಂದವರಿಗೆ 1,00,000 ಎಷ್ಟು ಕೊಡ್ತೀನಿ ಅಂದ್ರೆ ಸರ್? 135 ಒಂದು 5,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 1,35,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಕೊಡ್ತೀನಿ ಸರ್. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಆನ್ ಟೇಬಲು ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಸರ್, ನಿಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಒಟ್ಟಿಗೆ ಆದರೆ ಸರ್, ನಿಮ್ಮ ಯೂಟ್ಯೂಬರ್ಸು ನಿಮ್ಮ ಚಾನಲನ್ನು ನೋಡಿಕೊಂಡು ಏನಾದರೂ ಇನ್ನೂ ಸ್ವಲ್ಪ ಮಾಡಿ ಅಂತ ನೀವೇನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಅಥವಾ ಅವ್ರು ಬಂದರೆ ಇನ್ನೊಂದು 5,000 ಬಿಟ್ಟು ಕೊಡ್ತೀನಿ ಸರ್, ಹಂಗೇನಿಲ್ಲ. ಓಕೆ. ಫೈನಲ್ ಟು ಫೈನಲ್ ರೇಟು 1,30,000ಕ್ಕೆ ಹತ್ತಿರ ಬಂದರೆ ಆನ್ ಟೇಬಲು ಅಷ್ಟಕ್ಕೆ ಮಾಡ್ಕೊಡಕ್ಕೆ ರೆಡಿ ಇದ್ದಾರೆ? 1,30,000? ಕೊಡ್ತೀನಿ ಸರ್, ಕೊಡ್ತೀನಿ ಅವಶ್ಯ. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್, ಆರಾಮಾಗಿ ತೊಗೊಂಡ್ಬಿಟ್ಟು ಓಡಿಸ್ಕೊಳ್ಳೋದು ಅಷ್ಟೇ ಅಲ್ಲಿ ಕೆಲಸ? ಓಕೆ ಸರ್, ಓಕೆ. ಆ ಥರ ಇದೆ ನೋಡಿ, ಫುಲ್ ಕಂಡೀಷನ್. ಓಕೆ. ಇವಾಗ 1,30,000 ಕೊಡ್ತೀನಿ ಅಂದ್ರಲ್ಲ, ನೀವು ಇನ್ಶೂರೆನ್ಸ್ ಏನು ಕಟ್ಕೊಡ್ತೀರಾ? ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ಇದರಲ್ಲಿ? ಕಟ್ಕೊಡ್ತೀನಿ ಸರ್, ಕಟ್ಕೊಡ್ತೀನಿ. ಓಕೆ ಸರ್. ಇದು ಗಾಡಿ ಇರೋಂಥ ಲೊಕೇಶನು? ಗಾಡಿ ಇರೋ ಲೊಕೇಶನು ಗುಲ್ಬರ್ಗ ಡಿಸ್ಟಿಕ್ಕು, ಯಡ್ರಾಮಿ ತಾಲೂಕು.
ಓಕೆ ಯಡ್ರಾಮಿ ಟೌನ್ ಸರ್ ಏನು ಅಕ್ಕಪಕ್ಕ ಹಳ್ಳಿ ಐತ್ರಿ? ಯಡ್ರಾಮಿದಿಂದ ಒಂದು ಹಳ್ಳಿ ಬರುತ್ತೆ, ಬಟ್ ಯಡ್ರಾಮಿಗೆ ಬಂದರೆ ಸಿಗುತ್ತೆ ಸರ್. ಯಡ್ರಾಮಿನಿಂದ ಒಂದು ಕಾಚಾಪುರ ಅಂತ ಹಳ್ಳಿ ಬರುತ್ತೆ, ಹಳ್ಳೀಲಿ ಇರ್ತೀನಿ. ಹೆಚ್ಚು ಕಡಿಮೆ ಯಡ್ರಾಮಿ ಟೌನೇ ಅಂದ್ಕೊಳ್ಳಿ. ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಅವಶ್ಯವಾಗಿ ಸರ್, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್.